ವೆಲ್ಕಮ್ ಟು ಬಿಜಾಪುರ್. ಈಗ ನಾವು ಗೋಲ್ ಗುಂಬಜ್ ಹತ್ರ ಇದ್ದೀವಿ. ಬನ್ನಿ ಈಗ ಒಳಗಡೆ ಗೋಲ್ ಗುಂಬಜ್ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ನಾವು ಬಿಜಾಪುರ್ ಗೋಲ್ ಗುಂಬಜ್ ಒಳಗಡೆ ಹೋಗ್ತಾ ಇದ್ದೀವಿ. ಗೋಲ್ ಗುಂಬಜ್ ಐತಿಹಾಸಿಕ ಸ್ಥಳ. ಎಲ್ಲ ಬಂದೂಕುಗಳು ಆಗಿನ ಕಾಲದಲ್ಲಿ ಬಳಸ್ತಿರ್ತಕ್ಕಂತಹ, ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಿರ್ತಕ್ಕಂಥ ಇವು. ಕಬ್ಬಿಣದಿಂದ ಮಾಡಿರ್ತಕ್ಕಂಥ ದೊಡ್ಡ ಇದು ತೋಪು. ಗೋಳ ಗುಮ್ಮಟ. ಆದಿಲ್ ಶಾಹನ ಇದು ಸಮಾಧಿ. ವಿಶ್ವದ ಗೋಳಗುಮ್ಮಟಗಳಲ್ಲಿ ಒಂದಾದ ಗೋಲ್ ಗುಂಬಜ್ ಒಂದು ಸಹ ಒಂದು. ಗೋಲ್ ಗುಂಬಜ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಓಹೋ, ನೋಡಿ ಸಮಾಧಿ ಎಷ್ಟು ದೊಡ್ಡದಾಗಿದೆ. ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಗುಮ್ಮಟ ಒಳಗಡೆ. ಇದು ಆದಿಲ್ ಶಾಹನ ಸಮಾಧಿಗೋಸ್ಕರ ಕಟ್ಟಿರ್ತಕ್ಕಂಥ ದೊಡ್ಡ ಗುಮ್ಮಟ. ಬಹಳ ವಿಶಾಲವಾಗೈತೆ ಒಳಗಡೆ ಮಾತ್ರ. ನೋಡಿ ಒಳಗಡೆ ಇಷ್ಟು ವಿಶಾಲವಾದ ಜಾಗ ಐತೆ ಗುಮ್ಮಟದ ಒಳಗಡೆ. ಇಲ್ಲಿ ಎಂಟ್ರಿ ಜಾಗ, ಸಣ್ಣ ಗುಹೆ ತರ. ನೋಡಿ ಮೇಲ್ಗಡೆ ಜನಗಳು ಮಾತಾಡ್ತಾ ಇದ್ದಾರೆ. ಒಂದ್ಸಲ ಮಾತಾಡಿದ್ರೆ 7 ಸಲ ಕೇಳಿಸ್ತೈತೆ. ಈ ಥರ ಮೆಟ್ಲುಗಳು ಹಾಕಿದ್ದಾರೆ, ದೊಡ್ಡ ಮೆಟ್ಲುಗಳು. ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ದಪ್ಪ ಕಲ್ಲುಗಳನ್ನ ಬಳಸಿ ಕಟ್ಟಿದ್ದಾರೆ, ಕಡದಾದ ಮೆಟ್ಟಿಲುಗಳು. ನೋಡಿ ಇದೇ ಗುಮ್ಮಟ, ವೃತ್ತಾಕಾರದಿರ್ತಕ್ಕಂಥ ಗೋಳ ಗುಮ್ಮಟ. ನೋಡಿ ಇಡೀ ಬಿಜಾಪುರ ಕಾಣಿಸ್ತೈತೆ ಅಲ್ಲಿಂದ. ಗೊಮ್ಮಟದ ಒಳಗಡೆ ಹೋಗೋಣ ಬನ್ನಿ. ಈಗ ಯಾವ ರೀತಿ ಎಕೋ ಸೌಂಡ್ ಬರುತ್ತೆ ಅದ್ರೊಳಗಡೆ ಹೋಗೋಣ. ನೋಡಿ ಇದೇ ಜಾಗ, ಎಕೋ ಬರ್ತಕ್ಕಂಥ ಜಾಗ ಇದೇನೆ. ಇಲ್ಲಿ ನೋಡಿ ಎಷ್ಟು ಆಕ್ಯುರೇಟ್ ಆಗಿ ವಾಯ್ಸ್ ಬರೋ ತರ ಆಗಿನ ಕಾಲದಲ್ಲಿ ಸ್ಟ್ರಕ್ಚರ್ ಅಲ್ಲಿ ಕಟ್ಟಿದ್ದಾರೆ. ಇದೊಂದು ಒಂದು ಮಾತಾಡಿದ್ರೆ 7 ಬಾರಿ ಧ್ವನಿ ಕೇಳಿಸೋ ರೀತಿ ಸ್ಟ್ರಕ್ಚರ್ ಅಲ್ಲಿ ರೆಡಿ ಮಾಡಿದ್ದಾರೆ. ಆಯ್ ಬಿಜಾಪುರ ನೋಡಿ 7 ಬಾರಿ ಧ್ವನಿ ಮತ್ತೆ ಮರುಕಳಿಸ್ತಾ ಇದೆ. ನೋಡಿ ಈಗ ಒಂದು ರೌಂಡ್ ಬರೋಣ ಗುಮ್ಮಟ ಸುತ್ತ. ನಾನು ಸಣ್ಣದಾಗಿ ಮಾತಾಡ್ತಾ ಇದ್ರು
ಯಾಕೋ ಕ್ಲೀನಾಗಿ ಬರ್ತೈತೆ. ನೋಡಿ ಯಾವ ರೀತಿ ಎಕೋ ಬರ್ತೈತೆ ಅಂತ ಒಂದ್ಸಲ ಮಾತಾಡಿದ್ರೆ ಸಾಕು ಕಂಪ್ಲೀಟ್ ಎಕೋ ಬರ್ತೈತೆ. ನೋಡಿ ಎಲ್ಲ ಮೈಕಲ್ ಕೇಳೋ ರೀತಿ ಯಾವ ಥರ ಎಕೋ ಬರ್ತೈತೆ ಅಂತೇಳಿ. ಗೋಲ್ ಗುಂಬಜ್ ಬಿಜಾಪುರ ಎಷ್ಟು ಅದ್ಭುತವಾದಂಥ ಸ್ಥಳ ಇದು ಅಂತ ಹೇಳಿದ್ರೆ, ಉತ್ತಮವಾಗಿ ಎಕೋ ಬರೋ ಥರ ಯಾವ ರೀತಿ ಆಗಿನ ಕಾಲದಲ್ಲಿ ಸ್ಟ್ರಕ್ಚರ್ ಕಟ್ಟಿದ್ದಾರೆ ನೋಡಿ. ಅವ್ರು ಅಲ್ಲಿ ಮಾತಾಡ್ತಾ ಇದ್ದಾರೆ, ನನ್ನ ಪಕ್ಕದಲ್ಲೇ ಗೋಡಲ್ಲಿ ಕೇಳ್ದಂಗೆ ವಾಯ್ಸ್ ಕೇಳ್ದಂಗೆ ಬರ್ತಾ ಇದೆ. ಹಾಯ್ ಪವನ್. ನೋಡಿ 7 ಬಾರಿ ಕೇಳಿಸೈತೆ ನಾನು ಮಾತಾಡ್ತಕ್ಕಂಥ ಧ್ವನಿ. ವೆಲ್ಕಮ್ ಟು ಬಿಜಾಪುರ್ ಗೋಲ್ ಗುಂಬಾಜ್. 7 ಬಾರಿ ಧ್ವನಿ ಮತ್ತೆ ಮರುಕಳಿಸ್ತಾ ಇದೆ. ನೀವು 1 ಬಾರಿ ಮಾತಾಡಿದ್ರೆ 7 ಬಾರಿ ಯಾವ ರೀತಿ ಎಕೋ ಬರ್ತಾ ಇದೆ ಅಂತ. ಎಷ್ಟು ಸ್ಟ್ರಕ್ಚರ್ ಆಗಿನ ಕಾಲದಲ್ಲಿ ಕಟ್ಟಿದ್ದಾರೆ ಅಂತೇಳಿ ಇದು